ನಾನು ಸಿದ್ದರಾಮಯ್ಯನವರು ನೋಡ್ರಿ 6ನೇ ತಾರೀಕು ಬಜೆಟ್ ಹಾಕ್ತಾರೆ. ಅವರು ನಿರಂತರವಾಗಿ ನೀವು ಅವ್ರದ್ದು ಡೈಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಬರ್ತಾವಲ್ಲ. ಬೆಳಿಗ್ಗೆಯಿಂದ ರಾತ್ರಿ 7 ಗಂಟೆವರೆಗೂ ಬಜೆಟ್ ಡಿಸ್ಕಷನ್ ಇದ್ದಾರೆ. ಸೈಲೆಂಟ್ ಏನಿದ್ದಾರೆ? ಇಲ್ಲಾಂದ್ರೆ ಎವ್ರಿ ಡೇ ಬಂದು ಬಜೆಟ್ ಇವತ್ತು ಈ ಡಿಪಾರ್ಟ್ಮೆಂಟ್ ಇತ್ತು, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೀಗಿದೆ ಹಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಮೋರವ ನಾವು ಕರ್ನಾಟಕ ಸರ್ಕಾರದ ಫೈನಾನ್ಷಿಯಲ್ ಪೊಸಿಷನ್ ಕನ್ಸ್ಟ್ರೈಂಟ್ಸ್ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಈ ಬಿಜೆಪಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ವಿಶೇಷವಾಗಿ ಕರ್ನಾಟಕಕ್ಕೆ ಏನೆಲ್ಲ ಅನ್ಯಾಯ ಮಾಡಿದೆ ಅಂದ್ರೆ, ಈಗ 5,320 ಕೋಟಿ ನಾವು ಇದ್ರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವುದಕ್ಕೆ? ಅಪ್ಪರ್ ಭದ್ರಾ ಇದಕ್ಕೆ. ಅದು ಈ ಬಜೆಟ್ ಅಲ್ಲಿ ಘೋಷಣೆ ಮಾಡದಂತ. ಈ ಬಜೆಟ್ ಘೋಷಣೆ ಮಾಡಿದಾಗ ಅಂದಿನ ಬಿಜೆಪಿ ಸರ್ಕಾರ ಏನು ಬಸವರಾಜ ಬೊಮ್ಮಾಯಿಯವರು ಅಸೆಂಬ್ಲಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ರು, ನಮ್ಗೆ ಹಣ ಕೊಡ್ತೀವಿ ಅಂತೇಳಿ. ಅವರು ಹಣನೇ ಕೊಡಲಿಲ್ಲ. ಮತ್ತು ನಿಮಗೆ ಇನ್ನೊಂದು ಪ್ರಮುಖವಾದ್ದು ಅಂತ ಹೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವಾಗಲೂ ಕೂಡ ಮಿಡ್ಲ್ ಆಫ್ ದಿ ಇಯರ್ ಅಲ್ಲಿ ಟ್ಯಾಕ್ಸ್ ಪ್ಯಾಟರ್ನ್ ಅನ್ನ, ಸ್ಲ್ಯಾಬ್ಸ್ ಅನ್ನ ಚೇಂಜ್ ಮಾಡೋದಿಲ್ಲ. ಇನ್ನು ಸೆಸ್ ಅನ್ನ ಹಾಕ್ತಾರೆ. ಸೆಸ್ ಹಾಕಿದ್ರೆ ಸೆಸ್ ಅಲ್ಲಿ ಬರ್ತಕ್ಕಂಥದ್ದು ಡಿವಿಸಿಬಲ್ ಪೂಲ್ ಅಲ್ಲಿ ಏನು ಟ್ಯಾಕ್ಸ್ ಅಲ್ಲಿ ಬರ್ತದೆ, ಆ ತರ ಸೆಸ್ ಅಲ್ಲಿ ಬರೋದಿಲ್ಲ. ಸೆಸ್ ಅಮೌಂಟ್ ಪೂರ್ತಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಸೆಸ್ ಹಾಕ್ತಾರೆ. ಆದರೆ ಇವರು GSTನ 28 ಇದ್ದದನ್ನು 18, 15 ಇದ್ದದನ್ನು 5 ಈ ರೀತಿ ಇಳಿಸಿದ್ರಿಂದ ರಾಜ್ಯ ಸರ್ಕಾರಕ್ಕೆ ಈ ವರ್ಷಕ್ಕೆ 13,000 ಕೋಟಿ ಕೊರತೆ ಆಗ್ತದೆ. ಅದೊಂದು ಬಾಬಿಂದ. ಈಗಾಗಲೇ ಗ್ಯಾರಂಟಿಗಳಿಂದ ಸುಮಾರು 58-60 ಸಾವಿರ ಕೋಟಿ ಹೋಗ್ತದೆ. ಇದು ಬರ್ತಕ್ಕಂಥ ಹಣ ಇದೊಂದು 13,000 ಕೋಟಿ ಕಡಿಮೆ ಆಗ್ತದೆ ಅಂತ ಒಂದು ಅಂದಾಜು. ಇದ್ರ ಜೊತೆನಲ್ಲಿ ಈ JJM ವರ್ಕ್ ಇದೆಯಲ್ಲ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಮಾಡ್ತಕ್ಕಂಥದ್ದು. ಇವರು JJMನಲ್ಲಿ 50% ಕೊಡಬೇಕಾಗಿದ್ದನ್ನ ಕೆಲಸ ಎಲ್ಲ ಮುಗಿತಾ ಬಂದಿದೆ. ಇವರೀಗ ನಿಮ್ಮ ರಿಸೋರ್ಸಸ್ ಅಲ್ಲೇ ನೀವು ಕೊಟ್ಕೊಳ್ಳಿ, ನಾವು ಕೊಡೋದಿಲ್ಲ ಅಂತ ಹೇಳಿ ಈಗ ಹೇಳ್ತಾರೆ. ಇದು ಫೆಡರಲ್ ಸೆಟಪ್ ಅಲ್ಲಿ ರಾಜ್ಯ ಸರ್ಕಾರದ ಪಕ್ಷಭೇದ ಇರಬಹುದೇನೋ, ಆದರೆ ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಈ ಕಾರ್ಯಚಟುವಟಿಕೆಯನ್ನು ಹಿಂದೆ ಯಾವುದೇ ಕೇಂದ್ರ ಸರ್ಕಾರಗಳು ವಿರುದ್ಧವಾಗಿದ್ದಂತಹ ರಾಜ್ಯ ಸರ್ಕಾರಗಳ ಮೇಲೆ ಈ ರೀತಿಯಾಗಿ ಆರ್ಥಿಕವಾಗಿ ಗದಾಪ್ರಹಾರಗಳನ್ನು ಮಾಡಿಲ್ಲ. ಈಗ ನಡೀತಾ ಇರತಕ್ಕಂಥದ್ದು ನಮ್ಮ ರಾಜ್ಯದ ಜನತೆಗೆ ಕೇಂದ್ರದ ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯ, ದ್ರೋಹ ಅಂತ ಹೇಳಿದ್ರು ಕೂಡ ತಪ್ಪೇನಾಗುತ್ತೆ. ಸರ್, ಈಗ ತಾವು ಹೈಕಮಾಂಡ್ ಅನ್ನ ಭೇಟಿಯಾಗಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ. ಆ ಸಂದರ್ಭದಲ್ಲಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ತಾವು ತಿಳಿಸಿದ್ರಿ. ಆದಷ್ಟು ಬೇಗ ಈ ಗೊಂದಲವನ್ನು ಪರಿಹರಿಸ್ತೀವಿ ಅಂತ ಹೇಳಿದ್ರ? ಅರೆ, ನೆನ್ನೆನೂ ಹೇಳಿದೀನಿ, ಇವತ್ತು ಹೇಳಿದೀವ್ರಿ. ಪಕ್ಷ ಮತ್ತೆ ಸರ್ಕಾರದ ಹಿತದೃಷ್ಟಿಯಿಂದ ಈ ಗೊಂದಲ ಮುಂದುವರಿತಕ್ಕಂಥದ್ದು ಮಾರಕ ಅಂತ ಹೇಳಿದ್ದೀನಿ. ಅವರಿಂದ ಉತ್ತರ ಆಯ್ತು, ನಾವು ನೋಡ್ತೀವಿ, ಇದೆಲ್ಲ ನಮ್ಮ ಗಮನದಲ್ಲಿದೆ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಅದರಿಂದ ಯಾವತ್ತು ಅವರಿಗೆ ಗಮನಕ್ಕೆ ತರಬೇಕಿತ್ತು, ಅವರು ನಮ್ಮ ಗಮನದಲ್ಲಿದೆ, ನಾವು ಆದಷ್ಟು ಬೇಗ ಅದೇನಿದೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ತಿರ್ಗಿ ಯಾವತ್ತು ಮಾಡ್ತೀರಿ, ಯಾವ ಗಳಿಗೆ ಮಾಡ್ತೀವಿ ಅಂತ ಕೇಳಕ್ಕಾಗ್ತದ? ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಹೇಳಿದ್ರು. ಯಾರು? ಸತೀಶ್ ಜಾರಕಿಹೊಳಿ ಅವರು. ನಿಮ್ಗೇನು ರಮೇಶ್ ಅವರೇ ಇರ್ತಾರ? ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಹೇಳಿದ್ರು. ಯಾರು ಎರಡು ಒಂದೇ? ಅವರು ಬಿಜೆಪಿ ಅವ್ರು ಕಾಂಗ್ರೆಸ್ ಎರಡು ಒಂದೇ ಹೆಂಗಾಗ್ತೈತ್ರಿ? ಸುಮ್ನೆ ನೀವೇ ಒಂದ್ ಮಾಡ್ತಿದ್ದೀರಾ? ಖರ್ಗೆ ಅವರು ಹೈಕಮಾಂಡ್ ಒಂದು ತಾರ್ಕಿಕ ಹಂತಕ್ಕೆ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಬಹುಶಃ ತಾರ್ಕಿಕ ಅಂತ್ಯ ಅಂದ್ರೆ ಏನ್ ಸರ್ ಅದು? ಗೊಂದಲ ಆದಷ್ಟು ಜಾಗ್ರತೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದಷ್ಟು ನನಗೆ ಮಾಹಿತಿ. ತಾರ್ಕಿಕ ಅಂತ್ಯ ಆಗ್ತದೆ ಮಾಡ್ತೀವಿ ಅಂದ್ರೆ ತಾರ್ಕಿಕ ಅಂತ್ಯ ನಿವಾರಣೆ ಆದಾಗಲೇ ತಾನೇ ತಾರ್ಕಿಕ ಅಂತ್ಯಕ್ಕೆ ಹೋಗೋದು. ಅದು ಕುರಿಕಾಯ ಹುಡುಗ ಸಿಎಂ ಆಗಿರೋದಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳ ಕಣ್ಣು ಕೆಂಪಾಗಿದೆ ಅಂತ ಹೇಳಿ. ಹೌದ್ರಿ, ಈಗ ಮೋದಿಗೆ ಟೀ ಮಾರ್ತಿದ್ದವನು ಪ್ರಧಾನಮಂತ್ರಿ ಆಗ್ಬಿಟ್ಟ ಅಂತ ಟೀಕೆ ಮಾಡಲ್ವಾ? ಹಂಗೆ ಇವರನ್ನ ಕುರಿಕಾಯೋರಂತ ಇವ್ರನ್ನು ಟೀಕೆ ಮಾಡ್ತಾರೆ. ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ಟೀಕಾಕಾರರಿಗೆ ನಾವು ಭಾಷಣ ಅಂತೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾರು ವಿಧಾಯಕರು ಹಿತಾಸಕ್ತಿಗಳು ಅಂತಂದ್ರೆ ರಾಜಕೀಯವಾಗಿ ನಾನಾ ರೀತಿಯಲ್ಲಿ ಚರ್ಚೆಗಳಾಗ್ತಿದೆ. ಹೌದಪ್ಪ, ನೋಡಿ ಆಯ್ತ್ರಿ, ಇಷ್ಟೆಲ್ಲ ನೀವು ಪಟ್ಟಭದ್ರ ಹಿತಾಸಕ್ತಿಗಳು ಅದು ಇದು ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಕೇಳ್ತೀರಿ, ಬಿಜೆಪಿ ಬೆಳವಣಿಗೆಗೆ ಯಾಕೆ ಕೇಳಲ್ಲ? ಏನೆಲ್ಲ ಈಗ ಅವರಪ್ಪ ಹೇಳಿದಾರೆ. ಅವ್ರ ಸಿ ಜೆಂಟ್ಲ್ಮನ್, ಅದು ಅವರವ್ರ ಭಾವನೆಗಳಷ್ಟೇ. ಆದ್ರೆ ಉದಯವಾಣಿನಲ್ಲಿ ಸಿದ್ದರಾಮಯ್ಯದವರೊಂದು ಆರ್ಟಿಕಲ್ ಬರೆದಿದ್ದಾರೆ. ವಿಜಯವಾಣಿಲಿ ಓದಿದಿರೋ ಇಲ್ವೋ? ಓದಿದಿರಿ. ಆ ಟ್ವೀಟ್ ಅಲ್ಲಿರೋ ಅಂಶಗಳೇ ಇಲ್ಲಿ ಬಂದಿರೋದು. ಇದನ್ನು ಹೊಸದಾಗಿ ಬಂದವ? ಮತ್ತೆ ಅಲ್ಲಿ ಬರ್ದಾಗ ಯಾಕೆ ನೀವ್ಯಾರು
ಆ ವಿಶೇಷ ಸಂದರ್ಭದಲ್ಲಿ ಅದನ್ನ ಕಟ್ ಮಾಡಿ ಹಾಕಿದ್ರು ಅಂತ. ಆಗ್ಲಿ ಬಿಡಿ, ಏನ್ ತಪ್ಪೇನದ್ರಲ್ಲಿ, ವಾಟ್ ರಾಂಗ್ ಇನ್ ಇಟ್? ಅದು ದೊಡ್ಡ ಮಟ್ಟದ ಚರ್ಚೆ ಇದೆ. ಆಯ್ತು, ಚರ್ಚೆ ನೋಡಿ, ಚರ್ಚೆಗೆ ಯಾವ್ದಾರ ಒಂದು ವಿಷಯ ಬೇಕು, ಒಂದು ವಿಷಯ ತಗೊಂಡು ಚರ್ಚೆ ಮಾಡ್ಲಿ. ಯಾವಾಗಲೂ ಕೂಡ ಚರ್ಚೆ ನಡೆದಾಗ್ಲೇನೆ ಅದರಲ್ಲಿರ್ತಕ್ಕಂಥ ವಾಸ್ತವ ಅಂಶಗಳು, ಸತ್ಯಾಂಶಗಳು ಹೊರಬರೋದು. ಅವರೇ ಹೇಳ್ಕೊಂಡಿದ್ದಾರೆ, ನಾ 3 ವರ್ಷ ಆಗ್ತಿದ್ದಂಗೆ ಬಿಟ್ಬಿಟ್ಟಿದ್ದೆ ಸ್ಕೂಲು. ರಾಜಪ್ಪ ನಮ್ಮ ಎಷ್ಟು ಕರ್ಕೊಂಡೋಗಿ 5ನೇ ಕ್ಲಾಸಿಗೆ ಸೇರಿದ್ರು. ಆ 2 ವರ್ಷ ಕುರಿ ಕಾಯ್ತಾ ಇದ್ದೆ, ಎಮ್ಮೆ ಕಾಯ್ತಾ ಇದ್ದೆ. ಯಾರು ಬೇರೆಯವರು ಎಲ್ಲ ಏನೇನ್ ಮಾಡ್ತಾ ಇದ್ರು ಅಂತೇಳಿ ಅವರವೆಲ್ಲ ಇತಿಹಾಸ ಇದೆಯಲ್ಲ, ಅವ್ರು ಯಾರನ್ನ ಹೇಳ್ಕೊತಾರ ಹಿಂಗೆ? ಅದು ಸಿದ್ದರಾಮಯ್ಯ ದೊಡ್ಡತನ ರೀ, ಅದು ಸಿದ್ದರಾಮಯ್ಯ ದೊಡ್ಡತನ. ಅದು ಮಾಡ್ತಿದಾರ ಅಂತ ಯಾರು? ಸಿದ್ದರಾಮಯ್ಯನವರು ಗಾಳ ಉರುಳಿಸ್ತಾ ಇದಾರೆ ಅಂತ. ವಾಸ್ತವಾಂಶವನ್ನ ಗೊತ್ತಿಲ್ಲದಿರೋರಿಗೆ ಯಾರಿಗಾರು ಇದ್ರೆ ಗೊತ್ತುಪಡಿಸೋದು, ಗೊತ್ತಿದ್ದವ್ರು ಮರ್ತು ಬಿಟ್ಟಿದ್ರೆ ತಿರ್ಗಾ ಅವರಿಗೆ ನೆನಪು ಮಾಡಿಸೋದು, ಇದು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಅಲ್ಲಿ ತಪ್ಪೇನಿಲ್ಲ. ಸರ್, ನೀವು ಹೇಳಿದ ವಿಜಯವಾಣಿಲಿ ಬಂದಿರೋ ಆರ್ಟಿಕಲ್ ಮೇಲೆ ಚರ್ಚೆ ಆಗ್ತಿದೆ. ಈ ಒಂದು ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ಈ ಒಂದು ಜಾತಿ ಅಸ್ತ್ರವನ್ನ ಸಿದ್ದರಾಮಯ್ಯನವರು ಬಳಸ್ತಿದ್ದಾರೆ. ನೋಡಿ, ರಾಜಕಾರಣದಲ್ಲಿ ಸಂಘರ್ಷ ಏನಪ್ಪ ಸಂಘರ್ಷ ಅಂತ ಹೇಳಿದ್ರೆ, ಕುರ್ಚಿ ಉಳಿಸ್ಕೊಂಡಿರೋನು ಅದು ಉಳಿಸ್ಕೊಳ್ಳೋಕೆ ಪ್ರಯತ್ನ, ಅದಕ್ಕೆ ಆಸೆ ಪಡೋನು ಕಿತ್ಕೊಳ್ಳೋಕೆ ಪ್ರಯತ್ನ. ಇದು ರಾಜಕೀಯ ಸಂಘರ್ಷ. ಇದು ನಿರಂತರವಾಗಿ ಎಲ್ಲಾ ಸಮಯದಲ್ಲೂ ನಡೆದಿದೆ, ಎಲ್ಲಾ ಪಾರ್ಟಿಗಳಲ್ಲೂ ನಡೆಯುತ್ತೆ. ಸರ್, ಈಗ Thank you. ಹೇಳಿದ್ದಾರೆ ಬಾಲಕೃಷ್ಣ ಅವರು, ನೀವು ದೆಹಲಿಗೆ ಬಂದಿರೋದು ಬಿಜೆಪಿ ಸಂಪರ್ಕ ಮಾಡೋದಕ್ಕೆ. ದೊಡ್ಡವ್ರ ಮಾತಿಗೆಲ್ಲ ನಾವು ಉತ್ತರ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ಚಂದ್ರಲ್ಲ ಮಾಡಿ ಲೋಕಾಯುಕ್ತ. ನೋಡಿ, ಬಿಜೆಪಿ MLA ಅವರು ಲೋಕಾಯುಕ್ತಕ್ಕೆ ಅವರು ಟ್ರ್ಯಾಪ್ ಮಾಡಿದ್ದಾರೆ ಅಂದ್ರೆ ನಾವು ಆತನ ಬಗ್ಗೆ ಮರುಕ ವ್ಯಕ್ತಪಡಿಸ್ಬೇಕಷ್ಟೇ. ಯಾಕೆಂದ್ರೆ ಯಾರು ಇದರಲ್ಲೆಲ್ಲ ಸತ್ಯ ಹರಿಶ್ಚಂದ್ರನ್ ಮಕ್ಕಳು ಸ್ವಲ್ಪ ಹೇಳ್ರಪ್ಪ ನೋಡೋಣ, ಯಾರ ಇದಾರ ಸತ್ಯ ಹರಿಶ್ಚಂದ್ರನ್ ಮಕ್ಕಳು? ಪಾಪ ಈ ಯಾವ್ದೋ ಬಡಪಾಯಿ ಇದೆಲ್ಲ ತಗಲಾಕೊಂಡವ್ರು ಅಷ್ಟೇ.